ಪೊಲೀಸ್ ಮುಂದೆನೆ ಮಾಜಿ ಲೇಡಿ ರೌಡಿ ಶೀಟರ್ ದರ್ಪ ಮೆರೆದಿರೋದು ಆವಾಜ್ ಹಾಕಿರುವಂತಹ ಘಟನೆಯೊಂದು ನಡೆದಿದೆ. ಬೇಕರಿ ರಘು ಬಂಧನಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಿರೋದು. ಮಾಜಿ ಲೇಡಿ ರೌಡಿ ಶೀಟರ್ ಯಶಸ್ವಿನಿಯ ಮತ್ತೊಂದು ವಿಡಿಯೋ, ಪೊಲೀಸ್ಗೆ ಆವಾಜ್ ಹಾಕುವ ವಿಡಿಯೋ ವೈರಲ್. ಬೇಕರಿ ರಘು ಬಂಧನಕ್ಕೆ ಅಂತ ತೆರಳಿದ್ದ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಈ ಯಶಸ್ವಿನಿ ವಿರುದ್ಧ ದಾಖಲಾಗಿರುವುದು 8 ಪ್ರಕರಣ. ಕೋಕಾ ಕೇಸ್ನಡಿ ಲೇಡಿ ರೌಡಿ ಶೀಟರ್ ಯಶಸ್ವಿನಿಯ ಅರೆಸ್ಟ್ ಆಗಿದೆ. ಏನಾದ್ರೂ ಒಂಚೂರು ತೊಂದರೆ ಕೊಟ್ರೆ ಇದೇ ನಿಂಗೆ ಅಂತ ಆವಾಜ್ ಹಾಕೋದು ಮಾಜಿ ಲೇಡಿ ರೌಡಿ ಶೀಟರ್. ನೋಡಿ ಆ ವಿಡಿಯೋ. ಏನಿಲ್ಲ ಪ್ರತಿಯೊಂದು ಇದೆ. ಸುಳ್ಳು ಕೇಸ್ಗಳು ಹಾಕೊಂಡು ಲೈಫ್ ಸ್ಟೈಲ್ ಮಾಡ್ತೀರಾ? ಸರಿ, ಎಲ್ಲ ಸರಿ, ಸಖತ್ ಹುಡುಗರು ಆಯ್ತು. ಹುಡುಗರು ಬಿಡು, ನಮ್ದುವಲ್ಲ ಅಣ್ಣ ಅಂತ ನಮ್ದುವಲ್ಲ. ವಿಲ್ ಗೋ ಟು ಹೈಕೋರ್ಟ್, ಡೋಂಟ್ ವರಿ. ಪ್ರತಿಯೊಂದು ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾರು ಈ ಯಶಸ್ವಿನಿ? ಪೊಲೀಸರಿಗೆ ಆವಾಜ್ ಹಾಕೋದಂತಂದ್ರೆ ಏನು? ಪೊಲೀಸರಿಗೆ ಅರೆಸ್ಟ್ ಮಾಡೋದಕ್ಕೆ ಬಂದ ಸಂದರ್ಭದಲ್ಲಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಒಬ್ಬ ಲೇಡಿ. ನಮ್ಮ ವ್ಯವಸ್ಥೆ ಇಷ್ಟೊಂದು ಬಡವಾಗಿದೆಯಾ? ಇವ್ರಿಗೆಲ್ಲ ಹೆಂಗ್ ಪಾಠ ಕಲಿಸ್ಬೇಕು ಪೊಲೀಸರು? ನಾವು ಹೇಳ್ಕೊಡ್ಬೇಕಾದನ್ನ ಯಾಕೆ ಇವ್ರನ್ನ ಇಷ್ಟೆಲ್ಲ ಬಾಲ ಬಿಚ್ಚಕ್ ಬಿಡ್ತಾರೆ ಇವರು? ಎಸ್, ಈಕೆ ನಗರದ ಪ್ರಥಮ ರೌಡಿ ಶೀಟರ್, ಮಹಿಳಾ ರೌಡಿ ಶೀಟರ್ ಅಂತಾನೆ ಹೇಳಬಹುದಾಗಿದೆ. ಈಕೆಯ ಮೇಲೆ ಈಗಾಗಲೇ 8ಕ್ಕೂ ಹೆಚ್ಚು ಬೆದರಿಕೆ ಮತ್ತೆ ಕೊಲೆ ಯತ್ನ ಪ್ರಕರಣಗಳು ಕೂಡ ಈಕೆಯ ಮೇಲೆ ದಾಖಲಾಗಿದೆ. ಅಟ್ ಪ್ರೆಸೆಂಟ್ ಈಕೆಯನ್ನು ಕೂಡ ಕೋಕಾ ಆಕ್ಟ್ ನಡಿ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಹಿಂದೆ ಬೇಕರಿ ರಘು ಅನ್ನುವಂತಹ ಮತ್ತೊಬ್ಬ ರೌಡಿ ಶೀಟರ್ನನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಇದೇ ಯಶಸ್ವಿನಿ ಗೌಡ ಆಕೆಯ ಮೇಲೆ, ಅಂದ್ರೆ ಯಾರು ಪೊಲೀಸರ ಮೇಲೆ ದರ್ಪವನ್ನು ತೋರಿಸುವಂತದ್ದು, ಅಂದ್ರೆ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ನೀವು ಏನಿದ್ರೂ ಕೂಡ ಪೊಲೀಸರು ಸುಳ್ಳು ಕೇಸ್ಗಳನ್ನು ಹಾಕ್ತೀರಿ, ಸುಳ್ಳು ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತೀರಿ ಅನ್ನುವಂತಹ ರೀತಿಯಲ್ಲಿ ಅವರೊಂದು ಆವಾಜನ್ನು ಹಾಕ್ತಾ ಇರುವಂತದ್ದು. ಅಂದ್ರೆ ಒಬ್ಬ ಅಕ್ಯೂಸ್ ಅನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಒಂದಷ್ಟು ಕೆಟ್ಟ ಶಬ್ದಗಳಿಂದಲೂ ಕೂಡ ನಿಂದನೆ ಮಾಡ್ತಾಳೆ ಮತ್ತು ಪೊಲೀಸರಿಗೆ ತಮ್ಮ ಕರ್ತವ್ಯವನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಈ ಇಬ್ಬರು ಕೂಡ, ಅಂದ್ರೆ ಯಶಸ್ವಿನಿ ಗೌಡ ಮತ್ತು ಬೇಕರಿ ರಘು ಏನಿದ್ದಾರೆ, ಇಬ್ಬರು ಕೂಡ ರೌಡಿ ಶೀಟರ್ ಆಗಿರುವಂತಹ ಕಾರಣ ಹಲವು ಬಾರಿ ಇವರು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಮನೋಜ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಆತನಿಗೆ ಬೆದರಿಕೆ ಹಾಕಿ, ಅಂದ್ರೆ ಆ ಬಿಲ್ಡರ್ ಆಗಿರ್ತಾನೆ, ಆತನಿಗೆ ಬೆದರಿಕೆಯನ್ನು ಹಾಕಿ ಹಣ ಸುಲಿಗೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಬೇಕರಿ ರಘುವನ್ನ ಬಂಧನ ಮಾಡಬೇಕು. ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರನ್ನ ಬಂಧನ ಮಾಡದ ರೀತಿಯಲ್ಲಿ ತಡೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನನ್ನ ಕರೆಸ್ತೀನಿ, ಮತ್ತೆ ನಮಗೂ ಕೂಡ ಏನ್ ಮಾಡಬೇಕು ಅಂತ ಗೊತ್ತಿದೆ ಅನ್ನುವಂತಹ ರೀತಿಯಲ್ಲಿ ಆಕೆ ಆವಾಜ್ ಅನ್ನ ಹಾಕ್ತಾ ಇರುವಂತದ್ದು. ಈಗ ಬೇಕರಿ ರಘುನ ಕೂಡ ಕೋಕಾ ಆಕ್ಟ್ ನಡಿ ಬಂಧನ ಮಾಡಲಾಗಿದೆ, ಜೈಲಿಗೆ ತಳ್ಳಲಾಗಿದೆ. ಇದೆಲ್ಲ ಪ್ರಹಸನಗಳು ಮತ್ತೆ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು ಮತ್ತು 8 ಪ್ರಕರಣಗಳು ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಸದ್ಯ ಯಶಸ್ವಿನಿ ಗೌಡ ಏನಿದ್ದಾಳೆ ಆಕೆಯ ಮೇಲೆಯೂ ಕೂಡ ಕೋಕಾ ಆಕ್ಟ್ ನಡಿ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆದಿದೆ. ಪೊಲೀಸ್ ಮುಂದೆನೆ ಮಾಜಿ ಲೇಡಿ ರೌಡಿ ಶೀಟರ್ ದರ್ಪ ಮೆರೆದಿರೋದು, ಆವಾಜ್ ಹಾಕಿರುವಂತಹ ಘಟನೆಯೊಂದು ನಡೆದಿದೆ. ಬೇಕರಿ ರಘು ಬಂಧನಕ್ಕೆ ಹೋದ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆದಿರೋದು. ಮಾಜಿ ಲೇಡಿ ರೌಡಿ ಶೀಟರ್ ಯಶಸ್ವಿನಿಯ ಮತ್ತೊಂದು ವಿಡಿಯೋ, ಪೊಲೀಸ್ಗೆ ಆವಾಜ್ ಹಾಕುವ ವಿಡಿಯೋ ವೈರಲ್. ಬೇಕರಿ ರಘು ಬಂಧನಕ್ಕೆ ಅಂತ ತೆರಳಿದ್ದ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಈ ಯಶಸ್ವಿನಿ ವಿರುದ್ಧ ದಾಖಲಾಗಿರುವುದು 8 ಪ್ರಕರಣ. ಕೋಕಾ ಕೇಸ್ನಡಿ ಲೇಡಿ ರೌಡಿ ಶೀಟರ್ ಯಶಸ್ವಿನಿಯ ಅರೆಸ್ಟ್ ಆಗಿದೆ. ಏನಾದ್ರೂ ಒಂಚೂರು ತೊಂದರೆ ಕೊಟ್ರೆ
ಇದೇ ನಿಂಗೆ ಅಂತ ಆವಾಜ್ ಹಾಕೋದು ನಮ್ದುವಲ್ಲ. ಮಾಜಿ ಲೇಡಿ ರೌಡಿ ಶೀಟರ್. ನೋಡಿ ಆ ವಿಡಿಯೋ. We'll go to high court. ನೀವು ಅವ್ರು ಕರ್ಕೊಂಡ್ರಿ, ಪರವಾಗಿಲ್ಲ, ಅವ್ರು ಕರ್ಕೊಂಡ್ರಿ. ನಮ್ ಸೊಸೈಟಿ ಬಟ್ಟೆ ಯಾಕೆ ಕರ್ದ್ರಿ? ವಿಡಿಯೋ ಇದೆ, ಪ್ರತಿ ಒಂದು ವಿಡಿಯೋ ಇದೆ. ನಮ್ ಸೊಸೈಟಿಯಲ್ಲಿ ನೀವು ಏನ್ ಹ್ಯಾಂಡಲ್ ಮಾಡಿರೋದು? ಏನಿಲ್ಲ, ಬರ್ಸಿರೋದು ಪ್ರತಿ ಒಂದು ಇದೆ. ಸುಳ್ಳು ಕೇಸ್ಗಳು ಹಾಕೊಂಡು ಅವ್ನ ಲೈಫ್ ಸ್ಟೈಲ್ ಮಾಡ್ತೀರಾ? ಸರಿ, ಎಲ್ಲ ಸರಿ, ಸಖತ್ ಹುಡುಗರು. ಆಯ್ತು ಹುಡುಗರು, ಬಿಡು, ನಮ್ದುವಲ್ಲ, ಅಣ್ಣ ಅಂತ ನಮ್ದುವಲ್ಲ. We'll go to high court, don't worry. ನೀವು ಅವ್ರು ಕರ್ಕೊಂಡ್ರಿ, ಪರವಾಗಿಲ್ಲ, ಅವ್ರು ಕರ್ಕೊಂಡ್ರಿ. ನಮ್ ಸೊಸೈಟಿ ಬಟ್ಟೆ ಯಾಕೆ ಕರ್ದ್ರಿ? ವಿಡಿಯೋ ಇದೆ, ಪ್ರತಿ ಒಂದು ವಿಡಿಯೋ ಇದೆ. ನಮ್ ಸೊಸೈಟಿಯಲ್ಲಿ ನೀವು ಏನ್ ಹ್ಯಾಂಡಲ್ ಮಾಡಿರೋದು? ಏನಿಲ್ಲ, ಬರ್ಸಿರೋದು ಪ್ರತಿ ಒಂದು ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾರು ಈ ಯಶಸ್ವಿನಿ? ಪೊಲೀಸರಿಗೆ ಆವಾಜ್ ಹಾಕೋದಂತಂದ್ರೆ ಏನು? ಪೊಲೀಸರಿಗೆ ಅರೆಸ್ಟ್ ಮಾಡೋದಕ್ಕೆ ಬಂದ ಸಂದರ್ಭದಲ್ಲಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಒಬ್ಬ ಲೇಡಿ. ನಮ್ಮ ವ್ಯವಸ್ಥೆ ಇಷ್ಟೊಂದು ಬಡವಾಗಿದೆಯಾ? ಇವ್ರಿಗೆಲ್ಲ ಹೆಂಗ್ ಪಾಠ ಕಲಿಸ್ಬೇಕು ಪೊಲೀಸರು? ನಾವು ಹೇಳ್ಕೊಡ್ಬೇಕಾದನ್ನ. ಯಾಕೆ ಇವ್ರನ್ನ ಇಷ್ಟೆಲ್ಲ ಬಾಲ ಬಿಚ್ಚಕ್ ಬಿಡ್ತಾರೆ ಇವರು? ಎಸ್, ಈಕೆ ನಗರದ ಪ್ರಥಮ ರೌಡಿ ಶೀಟರ್, ಮಹಿಳಾ ರೌಡಿ ಶೀಟರ್ ಅಂತಾನೆ ಹೇಳ್ಬೋದಾಗಿದೆ. ಈಕೆಯ ಮೇಲೆ ಈಗಾಗಲೇ 8ಕ್ಕೂ ಹೆಚ್ಚು ಬೆದರಿಕೆ ಮತ್ತೆ ಕೊಲೆ ಯತ್ನ ಪ್ರಕರಣಗಳು ಕೂಡ ಈಕೆಯ ಮೇಲೆ ದಾಖಲಾಗಿದೆ. ಅಟ್ ಪ್ರೆಸೆಂಟ್ ಈಕೆಯನ್ನು ಕೂಡ ಕೋಕಾ ಆಕ್ಟ್ ನಡಿ ಪೊಲೀಸರು ಬಂಧನ ಮಾಡಿದ್ದಾರೆ. ಈ ಹಿಂದೆ ಬೇಕರಿ ರಘು ಅನ್ನುವಂತಹ ಮತ್ತೊಬ್ಬ ರೌಡಿ ಶೀಟರ್ನನ್ನ ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಇದೇ ಯಶಸ್ವಿನಿ ಗೌಡ ಆಕೆಯ ಮೇಲೆ, ಅಂದ್ರೆ ಯಾರು ಪೊಲೀಸರ ಮೇಲೆ ದರ್ಪವನ್ನು ತೋರಿಸುವಂತದ್ದು, ಅಂದ್ರೆ ಅವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವೈಯಕ್ತಿಕವಾಗಿ ನಿಂದನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ನೀವು ಏನಿದ್ರು ಕೂಡ ಪೊಲೀಸರು ಸುಳ್ಳು ಕೇಸ್ಗಳನ್ನು ಹಾಕ್ತೀರಿ, ಸುಳ್ಳು ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ತೀರಿ ಅನ್ನುವಂತಹ ರೀತಿಯಲ್ಲಿ ಅವರೊಂದು ಆವಾಜನ್ನು ಹಾಕ್ತಾ ಇರುವಂತದ್ದು. ಅಂದ್ರೆ ಒಬ್ಬ ಅಕ್ಯೂಸ್ ಅನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು, ಒಂದಷ್ಟು ಕೆಟ್ಟ ಶಬ್ದಗಳಿಂದಲೂ ಕೂಡ ನಿಂದನೆ ಮಾಡ್ತಾಳೆ ಮತ್ತು ಪೊಲೀಸರಿಗೆ ತಮ್ಮ ಕರ್ತವ್ಯವನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಈ ಇಬ್ಬರು ಕೂಡ, ಅಂದ್ರೆ ಯಶಸ್ವಿನಿ ಗೌಡ ಮತ್ತು ಬೇಕರಿ ರಘು ಏನಿದ್ದಾರೆ, ಇಬ್ಬರು ಕೂಡ ರೌಡಿ ಶೀಟರ್ ಆಗಿರುವಂತಹ ಕಾರಣ ಹಲವು ಬಾರಿ ಇವರು ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಮನೋಜ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಆತನಿಗೆ ಬೆದರಿಕೆ ಹಾಕಿ, ಅಂದ್ರೆ ಆ ಬಿಲ್ಡರ್ ಆಗಿರ್ತಾನೆ, ಆತನಿಗೆ ಬೆದರಿಕೆಯನ್ನು ಹಾಕಿ ಹಣ ಸುಲಿಗೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೇ ಬೇಕರಿ ರಘುವನ್ನ ಬಂಧನ ಮಾಡಬೇಕು. ಬಂಧನ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರನ್ನ ಬಂಧನ ಮಾಡದ ರೀತಿಯಲ್ಲಿ ತಡೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನನ್ನ ಕರೆಸ್ತೀನಿ, ಮತ್ತೆ ನಮಗೂ ಕೂಡ ಏನ್ ಮಾಡಬೇಕು ಅಂತ ಗೊತ್ತಿದೆ ಅನ್ನುವಂತಹ ರೀತಿಯಲ್ಲಿ ಆಕೆ ಆವಾಜ್ ಅನ್ನ ಹಾಕ್ತಾ ಇರುವಂತದ್ದು. ಈಗ ಬೇಕರಿ ರಘುನ ಕೂಡ ಕೋಕಾ ಆಕ್ಟ್ ನಡಿ ಬಂಧನ ಮಾಡಲಾಗಿದೆ, ಜೈಲಿಗೆ ತಳ್ಳಲಾಗಿದೆ. ಇದೆಲ್ಲ ಪ್ರಹಸನಗಳು ಮತ್ತೆ ಪೊಲೀಸರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತದ್ದು ಮತ್ತು 8 ಪ್ರಕರಣಗಳು ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಸದ್ಯ ಯಶಸ್ವಿನಿ ಗೌಡ ಏನಿದ್ದಾಳೆ, ಆಕೆಯ ಮೇಲೆಯೂ ಕೂಡ ಕೋಕಾ ಆಕ್ಟ್ ನಡಿ ಬಂಧನ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ನಡೆದಿದೆ.